ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ನನಗೆ ಸತೀಶ್ ಏನೋ ಸರ್ಪ್ರೈಸಾಗಿ ಗಿಫ್ಟ್ ಅಂತ ತೊಗೊಬಂದು ನನ್ನ ಕೈ ಕೊಟ್ಟರು. ನಾನು ನಿಜವಾಗ್ಲೂ ಸರ್ಪ್ರೈಸ ಏನಿದು ಅಂತ ನಾನು ಸ್ವಲ್ಪ ಶಾಕ್ ಆದೆ. ಆಮೇಲೆ ನೋಡ್ತಾ ಇದ್ರು, ಆವಾಗ ಗೊತ್ತಾಯಿತು ಇದು ನನಗಲ್ಲ ಅಂತ. ಸರಿ, ನಾನೇನಕ್ಕೆ ಓಪನ್ ಮಾಡಲಿ, ನೀನೇ ಮಾಡು ನೋಡೋಣ ಅಂತ ಓಪನ್ ಮಾಡ್ತಾ ಇದ್ದೀವಿ. ಬನ್ನಿ ಏನಿದೆ ನೋಡೋಣ. ಏನು ಋತ್ವಿ ಅದು? ಓಪನ್ ಮಾಡಿಸುತ್ತಡೆ ಅಪ್ಪ, ಅವನೇ ಮಾಡ್ತಾ ಇದ್ದಾನೆ. ಋತ್ವಿ ಏನದು? ಏನದು? ಕಂದ ಏನಪ್ಪ ಅದು? ಸ್ಪೆಕ್ಸ್. ಯಾರಿಗದು? ಯಾರ್ದದು ಸ್ಪೆಕ್ಸು? ಏನ ಋತ್ವಿ ನಿಂದು? ಯಾರಿಗಿದು? ನಿನಗ, ಅಮ್ಮಗ, ಅಪ್ಪಗ? ಏ ವಾವ್, ಮತ್ತ ಬಂಗಾರಿ. ಇಟ್ಕೊಂಡು ಅಮ್ಮಂಗೆ ಹಾಯ್ ಮಾಡು, ಹಾಯ್ ಮಾಡು ಅಮ್ಮಂಗೆ. ಕದ ಚೆನ್ನಾಗಿದೆಯಾ? ಹಾಯ್ ಮಾಡು, ಹಾಯ್ ಮಾಡು. ಮುಂದೆ ನೋಡು, ಮೇಲೆ. ಹಂಗಲ್ಲ, ಸೂಪರ್ ಬಂಗಾರಿ, ಸೂಪರ್ ಐತೆ. ಏನಕ್ಕೆ ಇವಾಗ? ಹಾಂ, ಏನಕ್ಕೆ ಇವಾಗ ತಗೊಂಡಿರೋದು? ಫ್ರೆಂಡ್ಸ್, ನನಗೋಸ್ಕರ ಅಲ್ಲಂತೆ ನೋಡಿ, ಜೋಕ್ ಮಾಡಿ ಸರ್ಪ್ರೈಸ್ ಕೊಟ್ಟು ವೇಸ್ಟ್ ಮಾಡಿಬಿಟ್ಟಿದ್ದಾರೆ. ಮೆನ್ ಆರ್ ವುಮೆನ್ ಅಂತ ಇಬ್ಬರು ವೇರ್ ಮಾಡ್ಬೋದು. ಕೂಲಿಂಗ್ ಗ್ಲಾಸ್. ಇನ್ಮೇಲೆ ಬಿಸಿಲು ಜಾಸ್ತಿ ಅಂತ ಆರ್ಡರ್ ಮಾಡಿದ್ದಾರೆ. ಯಾವುದು ಫಾಸ್ಟ್ ಟ್ರ್ಯಾಕಾ? ಫಾಸ್ಟ್ ಟ್ರ್ಯಾಕ್. ಕೊಡ್ತೀನಿ ಇರೋ, ನಿಂದು ಇಟ್ಕೊಂಡಿದೆಯಲ್ಲ. ಕೂಲಿಂಗ್ ಗ್ಲಾಸ್ ತಗೊಂಡು ಇಲ್ಲಿ ಫೋರ್ಸ್ ಕೊಡೋದಕ್ಕೆ ಬಂದಿದ್ದಾರೆ ನೋಡಿ. ಮಳೆಯಲ್ಲಿ ಜಿನಿ ಮಳೆ 3 ಡೇಸಿಂದ, 3 ಡೇಸು 2 ಡೇಸಿಂದನಾ? ನಿನ್ನೆಯಿಂದ ಅಂತೂ ಕಂಟಿನ್ಯೂಯಸ್ ಆಗಿ ಇಟ್ಕೊಂಡೇ ಬಿಟ್ಟಿದೆ. ಅತ್ತಾಗ ಜೋರಾಗೂ ಬರ್ತಿಲ್ಲ ನೋಡಿ. ಥಂಡಿ ವೆದರಲ್ಲಿ ಕೂಲಿಂಗ್ ಗ್ಲಾಸನ್ನು ವೇರ್ ಮಾಡಿದ ಸತೀಶ್ ಕುಮಾರ್ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಮಗನೂ ರೂಢಿ ಮಾಡ್ಕೊಬಿಟ್ಟಿದ್ದಾನೆ. ಹಾಕ್ತೀನಿ ನಾನು, ನೀನು ಹಾಕೋಬಾರ್ದು, ಮುರಿದೋಗುತ್ತೆ. ತೆಗಿ, ನಮಗೆ ಪೋಸ್ ಕೊಡೋ ಕಡೆ. ಎಲ್ಲ ಹೆಂಗೆ ಕಾಣಿಸ್ತಿದೀಯ ಋತ್ವಿ ನೀನು? ಸೂಪರ್ ಋತ್ವಿ. ಅವನ ಕೈಯಲ್ಲಿ ಇದಾವಲ್ಲ ಅವೆಲ್ಲ ಕೂಲಿಂಗ್ ಗ್ಲಾಸೆ. ಅದು ಎಷ್ಟು ತೊಗೊಳ್ತಾರೋ ಗೊತ್ತಿಲ್ಲ. ಸೊ ಅವ್ರ ಜೊತೇಲಿ ಇದ್ದು ಈಗ ನಾನು ಎಲ್ಲರೂ ಬಿಸಿಲಿಗೆ ಹೋದರೆ ಕೂಲಿಂಗ್ ಗ್ಲಾಸ್ ಯೂಸ್ ಮಾಡ್ತೀನಿ. ಸ್ವಲ್ಪ ಐಸೆಲ್ಲ ತಂಪಂತ ಅನ್ನಿಸ್ತಿರುತ್ತೆ. ಇದು ಅವನ ಪೋಸು. ನಿನ್ನೆ ಸರ್ವಿಸ್ಗೆ ಹೋಗಿ ಈ ಕಾರ್ ಫುಲ್ ಕ್ಲೀನ್ ಮಾಡಿಸ್ಕೊ ಬಂದಿದ್ದಾರೆ. ಅಂದರೂ ಇವತ್ತು ಮಳೆಯಲ್ಲಿ ನೆಲೆಸಿದ್ದಾರೆ. ಇದು ನಮ್ಮ ಸತೀಶ್ ನೋಡ್ಕೊಳ್ತಾ ಇರೋ ಕಾರು. ಇಷ್ಟು ಚೆನ್ನಾಗೆ ಮಳೆಯಲ್ಲಿ ನೆಲೆಸಿದ್ದಾರೆ ನೋಡಿ. ನಿನ್ನೆ ಹೋಗಿ ಫಸ್ಟ್ ಸರ್ವಿಸು, ಫ್ರೀ ಸರ್ವಿಸ್ ಅಂತ ಹೇಳಿ 10,000 ಬಿಲ್ ಮಾಡಿಸ್ಕೊಂಡು ಬಂದಿದ್ದಾರೆ. ಇದು ಹೊಸ್ದಾಗಿ ಹಾಕ್ಸಿದ್ದಾರೆ, ಮತ್ತು ಇದು ಹೊಸ್ದಾಗಿ ಹಾಕ್ಸಿದ್ದಾರೆ. ಇದೆಲ್ಲ ಹೊಸ್ದಾಗ. ಮತ್ತು ಏನಾದರೂ ಗುಂಡಿ ಇದ್ದರೆ ಸೆನ್ಸರ್, ಗುಂಡಿ ಇದ್ರೋ ಅಥವಾ ಏನು ಗುಂಡಿ ಇದ್ದರೆ ಅಲ್ಲ, ಮತ್ತು ಟರ್ನಿಂಗಾ, ಮತ್ತು ಮುಂದೆ ಏನಾದರೂ ಹೈಟ್ ಆಗಿದ್ದರೆ ಹಾಂ ತಗ್ಗಿದ್ರಾ, ಮತ್ತು ಏನಾದರೂ ಇವಾಗ ಪಾರ್ಕಿಂಗ್ ಮಾಡೋಕೆ ಹತ್ರ ಗೋಡೆ ಟಚ್ ಆಗ್ತಾ ಇದೆ ಕಾರು. ಹಾಂ ಹೊಸ ಸೆನ್ಸರ್ ಹಾಕಿಸ್ಕೊಬಂದಿದ್ದಾರೆ. ಅದಕ್ಕೆ 10,000 ನಮಗೆ ಹಾಕಿ ಕಳಿಸಿರೋದು. ಫಸ್ಟ್ ಸರ್ವಿಸ್ ಫ್ರೀ ಸರ್ವಿಸ್ ಅಂತಾರೆ. 2.5 ಫ್ರೀ ಸರ್ವಿಸ್ ಅಮೌಂಟು ಎಕ್ಸ್ಟ್ರಾ ನಾವು ಇದೆಲ್ಲ ಹಾಕ್ಸಿರೋದಕ್ಕೆ ಎಕ್ಸ್ಟ್ರಾ ಆಗಿದೆ.
ಆದರೂ ಕಾರ್ ಫುಲ್ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟಿದ್ರು. ಇವಾಗ ಮಳೇಲಿ ನೆನೆಸ್ಬಿಟ್ಟು ಮತ್ತೆ ಹಂಗೆ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ನಮ್ಮ ಋತ್ವಿಗೆ ನಾಯಿ ಮರಿ ಅಂದರೆ ತುಂಬ ಇಷ್ಟ. ಅವರು ಪಕ್ಕದ ಮನೆಯವರು ಸಾಕಿರೋದಿದು. ಸೊ ಯಾವಾಗಲೂ ಅಲ್ಲಿ ಕರ್ಕೊಂಡೋಗು ಪಕ್ಕದ ಮನೆ ಕರ್ಕೊಂಡೋಗು ಅಂತ ಕೇಳ್ತಾನೆ ಇರ್ತಾನೆ. ಏನಕ್ಕೆ ಅಂತಂದರೆ ಈ ನಾಯಿ ಮರಿನ ಇಟ್ಕೊಬರೋಣ ಅಂತ. ಅದು ಬಂದರೆ ಸಾಕು ಅವ್ನು ಎತ್ಕೊಳ್ಳೋದು ನೋಡಿ. ನಾನು ಮುಟ್ಬೇಡ ಅಂತ ಅಂದರೆ ಈ ಥರ ಎಲ್ಲ ಎತ್ಕೊಂಡು ಆಟ ಆಡ್ತಾನೆ. ಆ್ಯಕ್ಚುಲಿ ಚಿಕ್ಕ ಮಕ್ಳಿಗೆಲ್ಲ ಈ ಥರ ನಾಯಿ ಮರಿನ ಮುಟ್ಟಿಸ್ಬಾರ್ದು, ಸ್ವಲ್ಪ ಗಜ್ಜಿ ಎಲ್ಲ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಬಟ್ ಇಮಿಡಿಯೇಟಾಗಿ ಸ್ವಲ್ಪ ತಾಟ ಆಡಿದ ಮೇಲೆ ಸ್ನಾನ ಮಾಡಿಸೋಣ ಅಂತ ನಾನೇ ಸುಮ್ಮನಾಗಿದ್ದೆ. ಜೋಡಿಸಿದೆಯಾ ನೋಡು. ಯಾರಪ್ಪ ಇದೆಲ್ಲ ಜೋಡಿಸಿರೋದು? ವಾವ್, ಸೂಪರ್ ಬಂಗ್ರಿ. What is your name? What is your name? Super. Name? What is your father name? Father name? ಸತೀಶ್ ಪಪ್ಪನಾ. ಋತ್ವಿಗೆ ಸ್ವಲ್ಪ ಪೇಷನ್ಸ್ ಜಾಸ್ತಿನೇ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಆಟ ಸಾಮಾನೆಲ್ಲ ಒಂದು ಲೈನಾಗಿ ಜೋಡಿಸಿದ್ದಾನೆ. ಸೊ ಯಾವಾಗಲೂ ಅಷ್ಟೇ ಆಟ ಸಾಮಾನು ಕೊಟ್ಬಿಟ್ರೆ ಒಂದು ಅರ್ಧ ಗಂಟೆ ಬರೀ ಜೋಡಿಸೋದೇ ಮಾಡ್ತಾನೆ. ಅದು ಡಿಫ್ರೆಂಟಾಗಿ ಇವತ್ತು ಒಂಥರ ನಾಳೆ ಒಂಥರ ಆ ಥರ ಜೋಡಿಸ್ತಾ ಇರ್ತಾನೆ ಪೇಷನ್ಸ್ ಆಗಿ. ಅವ್ನು ಜೋಡಿಸ್ಬೇಕಾದ್ರೆ ನಾವು ಒಂದು ಸ್ವಲ್ಪನೂ ಅವನಿಗೆ ಡಿಸ್ಟರ್ಬ್ ಮಾಡಬಾರ್ದು, ಅದನ್ನು ಯಾವುದನ್ನು ಬೀಳಿಸ್ಬಾರ್ದು, ಇಲ್ಲಾಂದರೆ ಆಟ ಮಾಡಿಬಿಡ್ತಾನೆ. ಈಗ ನೋಡಿ ಸ್ವಲ್ಪ ಡಿಫ್ರೆಂಟಾಗಿ ಜೋಡಿಸ್ತಾ ಇದ್ದಾನೆ. ಅನಿಮಲ್ಸ್ ಎಲ್ಲ ಸಪ್ರೇಟಾಗಿ ಇಟ್ಬಿಟ್ಟು. ಸೊ ಪೇಷನ್ಸ್ ಜಾಸ್ತಿ ಅವನಿಗೆ. ನುಗ್ಗೆ ಸೊಪ್ಪಿನ ಸಾರು ಮಾಡೋದು ಅಂತ ನಮ್ಮ ಅತ್ತೆ ಆಲ್ರೆಡಿ ಇಟ್ಟಿದ್ದಾರೆ. ನಾನು ನೋಡ್ತಾ ಇರೋದು ನುಗ್ಗೆ ಸೊಪ್ಪು ಚೆನ್ನಾಗಿ ಬೇಯಬೇಕು. ಈಗ ಹೊಸ ಹುಣಸೆಹಣ್ಣು ಬಿಟ್ಟಾಯಿತು, ಅದಕ್ಕೆ ಮರದಲ್ಲೇ ಕಿತ್ಕೊಬಂದ್ಬಿಟ್ಟು ಸೊಪ್ಪಿನ ಸಾರ್ಬರ್ಗೆ ಹಾಕೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ಕಿತ್ಕೊಬಂದು ಹಾಕಿದ್ವಿ. ಸೊ ಹಾಗೆ ಒಂದು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿಬೇಕು. ನನಗಂತೂ ನಾನು ಕಾಫಿ ಲವರು, ಕಾಫಿ ಟೀ ಬೇಕೇ ಬೇಕು. ಸೊ ಅದಕ್ಕೆ ಮಾಡ್ಕೊಳ್ತಾ ಇದ್ದೆ. ಅದ್ರ ಜೊತೆಗೆ ಸೊಪ್ಪಿನ ಸಾರು ಕೂಡ ಮಾಡ್ತಾಯಿದ್ವಿ. ಏನೇ ತಿಂದರೂ, ಯಾವುದೇ ಬೇರೆ ಸಾಂಬಾರು ತಿಂದರೂ ಸೊಪ್ಪಿನ ಸಾರಷ್ಟು ಯಾವುದು ಅಷ್ಟು ಇಷ್ಟ ಆಗಲ್ಲ ಅಲ್ವಾ? ಸೊಪ್ಪಿನ ಸಾರು ಚಿಕನ್ ಸಾಂಬಾರಿಗಿಂತ ಚೆನ್ನಾಗಿರುತ್ತೆ ಅಂತಲೇ ಅನಿಸುತ್ತೆ. ನಮಗಂತೂ ಭಾಳ ಇಷ್ಟ. ನಮ್ಮ ಮನೇಲಿ ಸೊಪ್ಪಿನ ಸಾರು ಇದ್ದರೆ ಅಟ್ಲೀಸ್ಟ್ ಒಂದು ಮುದ್ದೆ ತಿಂದ್ಬಿಡೋಣ ಅನ್ನೋ ಥರ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸೊ ನಾವೆಲ್ಲ ಏನೇನು ಹಾಕ್ತೀವಿ ಅಂತಂದರೆ ಒಬ್ಬೊಬ್ಬರು ರುಬ್ಕೊಳ್ಳೋದಕ್ಕೆ ಸೊಪ್ಪು ಹಾಕ್ತಾರೆ, ಒಬ್ಬೊಬ್ಬರು ಹಾಕಲ್ಲ. ಸೊ ಸ್ವಲ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾವು ರುಬ್ಕೊಳ್ಳೋದಕ್ಕೆ ಸೊಪ್ಪು ಕೂಡ ಹಾಕ್ಕೊಳ್ತೀವಿ. ಸೊ ಸ್ವಲ್ಪ ಏನೇನು ಹುರ್ಕೊಂಡಿದ್ವಲ್ಲ, ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ರುಬ್ಕೊಂಡಿರೋದನ್ನು ಹಾಕಿ ಮಿಕ್ಸಿ ಮಾಡಿಕೊಂಡು ಸೊ ಸಾಂಬಾರು ಏನು ಕಟ್ಟಿತ್ತಲ್ಲ, ಕಟ್ಟಿಗೆ ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿ ಆಯಿತು. ಅದ್ರ ಜೊತೆಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ಟು ಸೊಪ್ಪು ರೆಡಿ ಮಾಡಿ ಸೊ ಮುದ್ದೆ ಮಾಡ್ತಾ ಹೋಯ್ತೆ ನಮ್ಮತ್ತೆ. ಋತ್ವಿನ ಈಗ ಎದ್ಬಿಟ್ಟು ಆಲ್ರೆಡಿ ಬುಕ್ಸ್ ಇಟ್ಕೊಂಡು ಬರೀ ಅಂತ ಕಿತ್ಕೊಂಡಿದ್ದಾನೆ. ಋತ್ವಿ ಎಲ್ಲಪ್ಪ ಎಷ್ಟು ಬರೀತೀಯ ತೋರ್ಸೋನು, ಹೆಂಗೆ ಬರ್ದಿದ್ದೀಯಲ್ಲಿ? ವಾವ್ ಋತ್ವಿ, ಎಷ್ಟು ಚೆನ್ನಾಗಿ ಬರ್ದಿದ್ದೀಯಲ್ಲೋ. ಇದಿಷ್ಟು ನೀನು ಬರ್ದಿರೋದಾ? ಇವಾಗ ಅಪ್ಪುರ ಹತ್ರ ಇಸ್ಕೊಂಡು ಬರೀ ಕೊಡ. ಬರೀ. ಋತ್ವಿಗೆ ಇವಾಗಂತೂ ಇಂಟ್ರೆಸ್ಟ್ ಐತೆ ಬರೆಯೋದಕ್ಕೆ, ಮುಂದೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ನೀನೇನ ಬರ್ದಿದ್ದು? ಅಪ್ಪನಾ? ನೀನೇನು ಬರ್ದೆ? ಓ ಆಪಲ್ ಬರ್, ಇನ್ನೊಂದ್ಸಲಿ ಬರೀ. ಆಪಲ್ ಬರೀ ಇನ್ನೊಂದ್ಸಲಿ. ಏನು ಮಾಡ್ಬೇಕಂತ ಇವಾಗ ನೀನು? ಅಂಬೋಗೆ ಸೆಡೆ ತಿನ್ನಿಸ್ಬೇಕಾ? ಆ ಕಡೆಯಿಂದ ಈ ಕಡೆಯಿಂದ ಇಡು, ಇವಾಗ ನೀನು ತಿನ್ನುತ್ತೆ. ಋತ್ವಿಕಿಗೆ ಅಂಬು ಅಂದರೆ ಅದೇನು ಇಷ್ಟನೋ ನೋಡಿ. ಬೆಳಗ್ಗೆನೇ ಇದ್ಬಿಟ್ಟು ಅವನು ಊಟ ತಿನ್ನೋದು ಬದಲು ಎಮ್ಮೆ ಕರಿಗೆ ಸೆಡೆ ತಿನ್ನಿಸ್ತಾ ಇದ್ದಾನೆ. ತಿನ್ಸಪ್ಪ. ಓ ಶಟ್, ಆ ಕಡೆ ಹೋಗು, ಆ ಕಡೆ ಹೋಗು. ಬೆಳಗ್ಗೆನೇ ನಮ್ಮವ್ವ ಸೆಡೆ ಕಟ್ಕೊಂಡ್ಬಂದು ಇಲ್ಲಿ ಹಾಕಿದೆ ನೋಡಿ. 1.5 ಡೈಲಿ ಕಟ್ಕೊಂಡ್ಬರುತ್ತೆ ಎಮ್ಮೆಗೆ ಹಾಕೋದಕ್ಕೆ. ಅದು ತಿನ್ನಲ್ಲ ಬಂಗಾರಿ. ಬಾ ಒಳಗಡೆ ಹೋಗಿ ನಾವು ಊಟ ಮಾಡೋಣ. ನಡಿ. ಕೋಳಿ ಮೊಟ್ಟೆ ಎಗ್ಗು ನಡಿ ತಿನ್ನೋಣ. ಇದು ಗ್ಲಾಸ್. ಒಳಗಡೆ ಇರುತ್ತೆ ನಡಿ.